ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ನ ಅಂತಿಮ ಫಲಿತಾಂಶ ಪ್ರಕಟ, ಹಾಗೆಯೇ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎಕ್ಸಾಮ್ ಜನವರಿ 2024 ನಡೆಸಿದ್ರು. ಅಂದರೆ 13ನೇ ತಾರೀಕಲ್ಲಿ ಜನವರಿ 13ನೇ ತಾರೀಕು ನಡೆಸಿದರು. ಆನಂತರ ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟರು, ಫೈನಲ್ ಕೀ ಆನ್ಸರನ್ನು ಬಿಟ್ಟರು. ಅಂತಿಮ ಫಲಿತಾಂಶವನ್ನು ವೆಬ್ಸೈಟಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ. ಅಂದರೆ ಪ್ರೊವಿಷನಲ್ ಆಗಿ ಏನು ಫಲಿತಾಂಶ ಬಿಟ್ಟಿದ್ದಾರೆ, ಈಗ ತಾತ್ಕಾಲಿಕವಾಗಿ ಏನು ಬಿಟ್ಟಿದ್ದಾರೆ ರಿಸಲ್ಟನ್ನು, ಅದುವೇ ಫೈನಲ್ ರಿಸಲ್ಟ್ ಆಗುತ್ತೆ. 99.9% ಅದೇ ರಿಸಲ್ಟ್ ಇರುತ್ತೆ, ಯಾವುದೇ ಚೇಂಜ್ ಆಗಲ್ಲ. ಅದರಲ್ಲಿ ಕೆಲವೊಂದು ಬದಲಾವಣೆಗಳಾಗ್ಬೋದು, ಆದರೆ ಅದು ಹೇಳೋಕ್ಕಾಗಲ್ಲ, ಚೇಂಜ್ ಮಾಡಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚಾಗಿ ಅದೇ ಅಂತಿಮ ಫಲಿತಾಂಶವಾಗಿರುತ್ತೆ. ಇನ್ನೇನು 15 ದಿವಸದಲ್ಲಿ KEಯಿಂದ ಅದರ ಅಪ್ಡೇಟ್ ಬರಲಿದೆ. ನಮಗೆ KEಯಿಂದ ಅಂತಿಮ ಫಲಿತಾಂಶಗಳ ಪಟ್ಟಿಯನ್ನು ಪ್ರಕಟಣೆ ಮಾಡಲಿದೆ. ಆನಂತರ ಯಾವೆಲ್ಲ ಪ್ರೋಸೆಸ್ ಇದೆ, ಹಾಗೆಯೇ ಯಾವ ರೀತಿ ನಮಗೇನು ಅರ್ಹತೆ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ನಮಗೆ ರಿಸಲ್ಟ್ ಬಂದ ನಂತರ, ಅಂತಿಮ ರಿಸಲ್ಟ್ ಬಂದ ನಂತರ KEಯಿಂದ ನಮಗೆ ಅಪ್ಡೇಟ್ ಬರುತ್ತೆ, ನಾವು ಯಾವೆಲ್ಲ ಡಾಕ್ಯುಮೆಂಟನ್ನು ಸೆಂಡ್ ಮಾಡಬೇಕು ಅಂತ. ಈ ಯಾವೆಲ್ಲ ಡಾಕ್ಯುಮೆಂಟ್ ಅದು ನಮಗೆ ಆಲ್ರೆಡಿ ನೋಟಿಫಿಕೇಷನಲ್ಲಿ ಹೇಳಿದರು ಈ ಎಲ್ಲ ಡಾಕ್ಯುಮೆಂಟ್ ಬೇಕು ಅಂತ. ಆ ಡಾಕ್ಯುಮೆಂಟ್ಸ್ಗಳನ್ನು ನಾವು ಸೆಂಡ್ ಮಾಡಬೇಕಾಗತ್ತೆ. ಸೊ ಸೆಂಡ್ ಮಾಡಿದ ನಂತರ ಈ KEಯಿಂದ ನಮಗೆ ಈ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಸೊ ಈಗಾಗಲೇ ಅಂತಿಮ ತಾತ್ಕಾಲಿಕ ಕೀ ಆನ್ಸರ್ ಫಲಿತಾಂಶ ಪಟ್ಟಿಯನ್ನು ಏನು ಬಿಟ್ಟಿದ್ದಾರೆ ಅದೇ ಫೈನಲ್ ರಿಸಲ್ಟ್ ಆಗಿರುತ್ತೆ. ಅದೇ ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದೀರಾ ಅವರೆಲ್ಲರೂ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಂಡು KEಗೆ ಸೆಂಡ್ ಮಾಡಲಿಕ್ಕೆ ರೆಡಿಯಾಗಿ. ಅಂದರೆ 15 ದಿವಸದೊಳಗೆ, ಈಗ ಇನ್ನು 15 ದಿವಸದೊಳಗೆ ಫಲಿತಾಂಶ ಪ್ರಕಟಣೆ ಆಗ್ತದೆ. ಸೊ ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದೀರಾ ಅವರಿಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋ ಮಾಹಿತಿಯನ್ನು ಇಲ್ಲಿ ತಿಳಿಸೋಗ್ತೇನೆ. ಇಲ್ಲಿ ಡಾಕ್ಯುಮೆಂಟ್ಗಳು ಯಾವುದೆಲ್ಲ ಬೇಕು ಅಂತ ನೋಡೋದಾದರೆ, ನಾವೇನು ಅಪ್ಲಿಕೇಶನ್ ಹಾಕಿದ್ದೇವೆ ಅದರ ಒಂದು ಪ್ರತಿ ಜೆರಾಕ್ಸ್ ಕಾಪಿ ಬೇಕು. ಹಾಗೆಯೇ ಅಂಚೆ ಕಚೇರಿಯಲ್ಲಿ ಏನು ಚಲನ್ ನಾವು ಕಟ್ಟಿದ್ದೇವೆ ಅದರ ಒಂದು ಕಾಪಿ ಬೇಕು. ಅಭ್ಯರ್ಥಿ ಹೆಸರು ಮತ್ತು ಪೋಷಕರ ಹೆಸರನ್ನು ಪರಿಶೀಲಿಸಲು 10ನೇ ತರಗತಿಯ ಅಂಕಪಟ್ಟಿ ಅತ್ಯಗತ್ಯ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು SC ST ಆಗಿದ್ದರೆ, ಯಾವ ಜಾತಿಗೆ ಸೇರಿದ್ದಾರೆ ಅದರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ. ಹಾಗೆಯೇ ವಿಶೇಷಚೇತನ ಅಭ್ಯರ್ಥಿಗಳು ಯಾರೆಲ್ಲ ಇರ್ತಾರೆ ಅವರು ಜಿಲ್ಲಾ ಸಿವಿಲ್ ಸರ್ಜನ್ ಅವರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ಲಗತ್ತಿಸಬೇಕು ಅಂತ ಹೇಳಿದ್ದಾರೆ. ತೃತೀಯ ಲಿಂಗದ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ದೃಢೀಕೃತ ಅಂಕಪಟ್ಟಿ ಪ್ರತಿ ಬೇಕಾಗ್ತದೆ. ಪರೀಕ್ಷಾ ಪ್ರಮಾಣ ಪತ್ರ ಬೇಕು, ರಿಸಲ್ಟ್ ಶೀಟ್ ಮತ್ತು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಗಳ ಜೆರಾಕ್ಸ್ ಕಾಪಿ ತೆಗೆದು ಗೆಜೆಟೆಡ್ ಆಫೀಸರ್ ಹತ್ತಿರ ಅದನ್ನು ಅಟೆಸ್ಟ್ ಮಾಡಿಸಿ, ಅಂದರೆ ಅವರ ಸೈನನ್ನು ಮಾಡಿಸಿ ನಾವು KEಗೆ ಸೆಂಡ್ ಮಾಡಬೇಕಾಗುತ್ತೆ. ಸೊ ಸೆಂಡ್ ಮಾಡಿದ ನಂತರ KEಯಿಂದ ನಮಗೆ ಈ ಸರ್ಟಿಫಿಕೇಟನ್ನು ನೀಡ್ತಾರೆ. ಸೊ ಯಾರೆಲ್ಲ ಕ್ವಾಲಿಫೈ ಆಗಿದ್ದರೆ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ಈ ಡಾಕ್ಯುಮೆಂಟ್ಗಳ ಏನು ಅಂತಿಮ ಫಲಿತಾಂಶ ಬರುತ್ತೆ ಆ ನಂತರ ಒಂದು ಪ್ರಕಟಣೆ ಬರುತ್ತೆ, ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಯಾವ ಡೇಟ್ನಂದು ಸಬ್ಮಿಟ್ ಮಾಡಬೇಕು ಎಲ್ಲ ಬರುತ್ತೆ. ಅದನ್ನು ಸಬ್ಮಿಟ್ ಮಾಡಿ ನಿಮ್ಮ ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.